ಮಂಚೇನಹಳ್ಳಿ ಪಟ್ಟಣದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬರುವ ಎಲ್ಲಾ ರೋಗಿಗಳಿಗೆ ಹಾಗೂ ಮುಖ್ಯವಾಗಿ ಗರ್ಭಿಣಿಯರಿಗೆ ಪ್ರತಿ ಗುರುವಾರ ಜೈ ಫೌಂಡೇಶನ್ನಿಂದ ಊಟದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಸಂದರ್ಭದಲ್ಲಿ ಜೈ ಫೌಂಡೇಶನ್ ಅಧ್ಯಕ್ಷ ಜೈಕುಮಾರ್ ಮಾತನಾಡಿ, ಮಂಚೇನಹಳ್ಳಿಯು ತಾಲೂಕು ಕೇಂದ್ರವಾದರೂ ಸಹ ಅಭಿವೃದ್ಧಿಯಲ್ಲಿ ಕುಂಠಿತಗೊಂಡಿದೆ. ಹಾಗಾಗಿ ಕನಿಷ್ಠ ನಮ್ಮ ಕೈಲಾದಷ್ಟು ಸಮಾಜ ಸೇವೆ ಮಾಡಲು ಮುಂದಗಿದ್ದೇವೆ. ಈ ಸಲುವಾಗಿ ಆಸ್ಪತ್ರೆಗೆ ಎಲ್ಲರಿಗೂ ಪ್ರತಿ ಗುರುವಾರ ಊಟದ ವ್ಯವಸ್ಥೆ ಮಾಡಲಾಗಿದೆ. ಏಕೆಂದರೆ ಆಸ್ಪತ್ರೆಗೆ ಬೇರೆ ಬೇರೆ ಹಳ್ಳಿಗಳಿಂದ ಬಂದಿರುತ್ತಾರೆ. ಇಲ್ಲಿಯೂ ಸಹ ಒಂದೇ ಸರಕಾರಿ ಆಸ್ಪತ್ರೆ ಇರುವುದರಿಂದ ತಡವಾಗುತ್ತದೆ. ಹಾಗಾಗಿ ಊಟದ ವ್ಯವಸ್ಥೆ ಕಲ್ಪಿಸಿ ಹಸಿವು ನೀಗಿಸುವಂತ ಕೆಲಸ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಅದೇ ರೀತಿ ಆಸ್ಪತ್ರೆಯಲ್ಲಿ ಬಂದಿರುವ ರೋಗಿಗಳ ಯೋಗಕ್ಷೇಮ ವಿಚಾರಿಸಿ ತದನಂತರ ವೈದ್ಯರ ಬಳಿ ಹೋಗಿ ಇನ್ನೂ ಆಸ್ಪತ್ರೆಗೆ ಮುಖ್ಯವಾಗಿ ಏನು ಬೇಕೋ ಹೇಳಿ ಅದನ್ನು ವ್ಯವಸ್ಥೆ ಮಾಡುತ್ತೇವೆ ಎಂದು ಹೇಳಿದರು. ಜೊತೆಗೆ ಇಲ್ಲಿಗೆ ಮುಖ್ಯವಾಗಿ ಸ್ತ್ರೀ ವೈದ್ಯರನ್ನು ಕಲ್ಪಿಸುವ ಕೆಲಸ ಶೀಘ್ರದಲ್ಲಿ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಕಳೆದ ವಾರ ನಾನು ಭೇಟಿ ಕೊಟ್ಟಾಗ ಮಾತನಾಡುತ್ತಿದ್ದ ಆಶಾ ಕಾರ್ಯಕರ್ತರಿಗೆ ಪ್ರತಿ ಗುರುವಾರ ಏನು ಬಾಣಂತಿಯರಾಗಿರ್ಬೋದು, ಗರ್ಭಿಣಿಯರಾಗಿರ್ಬೋದು, ವಯಸ್ಸಾಗಿರುವಂಥ ರೈತರು ಚಿಕಿತ್ಸೆ ಬರ್ತಾರೆ ಹಾಸ್ಪಿಟಲ್. ಅವ್ರಿಗೆ ದೂರದ ಊರುಗಳಿಂದ ಕೂಡ ಬರ್ತಾರೆ. ದೂರದ ಊರುಗಳಿಂದ ಬಂದಾಗ ಅವ್ರಿಗೆ ಈಗ ಊಟದ ವ್ಯವಸ್ಥೆ ಈಗ ಇಲ್ಲಿಂದ ನಡೆದುಕೊಂಡು ಹೋಗಿ ಅವರು ಊಟ ಮಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಅವ್ರಿಗೆ ಇಲ್ಲಿ ಸಾಕಷ್ಟು ಸಮಯ ಈಗ ಒಬ್ಬರೇ ವೈದ್ಯಾಧಿಕಾರಿಗಳಿಂದ ಸಾಕಷ್ಟು ಸಮಯ ನಿಂತ್ಕೊಂಡು ಕಾಯುವಂಥ ಪರಿಸ್ಥಿತಿ ಕೂಡ ಇದೆ. ಇದನ್ನೆಲ್ಲ ಮನಗಂಡು ನಾವು ಕಳೆದ ವಾರ ನಾನು ಮಾತನಾಡ್ತಿದ್ದೆ. ಪ್ರತಿ ಗುರುವಾರದಿಂದ ಇಲ್ಲಿ ಬರುವಂಥ ಎಲ್ಲ ಆಸ್ಪತ್ರೆಗೆ ಭೇಟಿ ಕೊಡೋ ಎಲ್ಲ ಸಾರ್ವಜನಿಕರು ಕೂಡ ನಮ್ಮ ಕೈಲಾದಷ್ಟು ನಾವು ಊಟದ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿ ಮನಪೂರ್ವಕವಾಗಿ ನಾನು ಕಳೆದ ವಾರ ತಿಳಿಸಿದ್ದೆ. ಅದೇ ರೀತಿ ಈ ವಾರದಿಂದ ನಾವು ಅದಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಈ ಒಂದು ಗುರುವಾರದಿಂದ ಪ್ರತಿ ಗುರುವಾರ ಏನಂದರೆ ಆಸ್ಪತ್ರೆಗೆ ಯಾರೇ ಬರ್ತಾರೆ, ಗರ್ಭಿಣಿಯರಾಗಿರ್ಬೋದು, ವೃದ್ಧರಾಗಿರ್ಬೋದು, ಬಾಣಂತಿಯರಾಗಿರ್ಬೋದು, ಎಲ್ಲರಿಗೂ ಕೂಡ ಒಂದು ಊಟದ ವ್ಯವಸ್ಥೆ. ಆಶಾ ಕಾರ್ಯಕರ್ತರು ಕೂಡ ಬಾರಿ ತಮ್ಮ ಸಮಸ್ಯೆ ಹೇಳ್ಕೊಂಡಿದ್ರು. ಯಾಕಂದರೆ ಅವರು ಒಂದು ಮಹಿಳಾ ವೈದ್ಯಾಧಿಕಾರಿ ಅವಶ್ಯಕತೆ ಅತಿ ಅವಶ್ಯಕವಾಗಿದೆ. ಯಾಕಂದರೆ ಭಾಳಷ್ಟು ಮಳೆಯವರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಗರ್ಭಿಣಿಯರಾಗಿರ್ಬೋದು ಅಥವಾ ಮಹಿಳಾ ರೋಗಿಗಳಾಗಿರ್ಬೋದು, ಅವ್ರಿಗೆ ಒಂದು ಮಹಿಳಾ ವೈದ್ಯಾಧಿಕಾರಿ ಒಂದು ಅವಶ್ಯಕತೆ ಭಾಳಷ್ಟಿದೆ. ಯಾಕಂದರೆ ಒಬ್ಬ ವೈದ್ಯಾಧಿಕಾರಿ ಇವತ್ತು ಏನು ಇದ್ದಾರೆ ಅವರಿಂದ ಎಲ್ಲರಿಗೂ ಕೂಡ ಚಿಕಿತ್ಸೆಯನ್ನು ಸರಿಯಾದ ಸಮಯಕ್ಕೆ ಕೊಡುವಂಥದ್ದಕ್ಕೆ ಭಾಳ ಕಷ್ಟ ಆಗುತ್ತಿದೆ ಅಂತ ನನ್ನ ಭಾವನೆ. ಅದಕ್ಕೋಸ್ಕರ ಒಂದು ಮನೆ ಪತ್ರವನ್ನು ಕೂಡ ನಾವು ಆರೋಗ್ಯ ಸಚಿವರಲ್ಲಿ ಕೊಡುವಂಥ ಕೆಲಸ ಮಾಡ್ತೀವಿ. ಈ ಸಂದರ್ಭದಲ್ಲಿ ಜೈ ಫೌಂಡೇಶನ್ನ ಪದಾಧಿಕಾರಿಗಳು ಹಾಗೂ ಮಂಚೇನಹಳ್ಳಿಯ ಕೆಲವು ಯುವಕರು ಭಾಗಿಯಾಗಿದ್ದರು. ಸೊ ಈ ವೀಕೆಂಡ್ ಬರ್ತಾರೆ. ನೆಕ್ಸ್ಟ್ ವೀಕ್ ನಾನು ಭೇಟಿ ಮಾಡ್ಬಿಟ್ಟು ಮನೆ ಪತ್ರ ಕೊಟ್ಟು ಆದಷ್ಟು ಬೇಗ ಒಂದು ಅಡಿಷನಲ್ ಲೇಡಿ ಡಾಕ್ಟರ್ ಆದರೆ ಸಾಕ, ಇನ್ನೊಬ್ಬರು ಇಲ್ಲ ಅದು ಒಂದನ್ನು ಕೊಡಬಹುದು. ಡಾಕ್ಟರ್ 6 ಸಬ್ಜೆಕ್ಟ್ ಇದ್ದಾರೆ, ಓನ್ಲಿ ಲೇಡಿ ಡಾಕ್ಟರ್ ಅಡಿಷನಲ್